ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಇನ್ನು ವಿಶ್ವದಲ್ಲಿ ತೈಲದ ಕೊರತೆಯ ಭೀತಿ ಕೂಡ ಎದುರಾಗ್ತಾ ಇದೆ. ಭಾರತದ ಬಳಿ ಸುಮಾರು 45 ದಿನಕ್ಕೆ ಆಗುವಷ್ಟು ಕಚ್ಚಾ ತೈಲ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಒಂದು ಕಾರ್ಮೋಡ ಕವಿದಿರುವಂತಹ ಸಂದರ್ಭದಲ್ಲೇ, ಯುದ್ಧ ಮುಂದುವರೆದಿರುವಂತಹ ಸಂದರ್ಭದಲ್ಲೇ ವಿಶ್ವದಲ್ಲಿ ತೈಲದ ಕೊರತೆಯ ಭೀತಿ ಕಂಡು ಬರ್ತಾ ಇದೆ. ಕರ್ನಾಟಕದ ಮಂಗಳೂರು ಬಳಿ ಬೃಹತ್ ದಾಸ್ತಾನಿದೆ. ಅದು ಭಾರತದ ಬಳಿ ಇರುವಂಥದ್ದು 45ರಿಂದ 50 ದಿನಕ್ಕಾಗುವಷ್ಟು ಕಚ್ಚಾ ತೈಲ. ಸಂಘರ್ಷ ಇದೇ ರೀತಿ ಮುಂದುವರೆದರೆ ಭಾರತಕ್ಕೂ ತೈಲದ ಕೊರತೆ ತಟ್ಟುತ್ತೆ. ಇರಾನ್ ಇರಾಕ್ ಯುದ್ಧದ ಸಮಯದಲ್ಲಿ ತೈಲ ಕೊರತೆ ಆಗಿತ್ತು, ಅದು ಮತ್ತೆ ರಿಪೀಟ್ ಆಗಬಹುದು. ಇದೀಗ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಮುಗಿಬಿದ್ದಿರುವುದರಿಂದಾಗಿ ಯುದ್ಧ ಸದ್ಯಕ್ಕಂತೂ ಕೊನೆಗೊಳ್ಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ಪ್ರಮುಖ ಸಂಪರ್ಕ ಮಾರ್ಗ ಹಾರ್ಮೋಜ್ ಏನಿದೆ, ಇರಾನ್ ಇರಾಕ್ ಯುದ್ಧದ ಸಮಯದಲ್ಲಿ ತೈಲದ ಕೊರತೆ ಏನಾಗಿತ್ತು, ಅದೇ ರೀತಿಯ ಒಂದು ಕೊರತೆ ಎಲ್ಲಿ ಮತ್ತಾಗ್ಬಿಡುತ್ತೋ ಅನ್ನುವಂಥ ಆತಂಕ ಶುರುವಾಗಿದೆ. ಪ್ರಮುಖ ಸಂಪರ್ಕ ಮಾರ್ಗ ಹಾರ್ಮೋಜ್ನಲ್ಲಿ ತೈಲ ಸಾಗಾಟ ಸಂಪೂರ್ಣ ಬಂದ್ ಆಗಿದೆ. ಇದು ಒಂದು ರೀತಿಯಲ್ಲಿ ಭಾರತಕ್ಕೆ ಆತಂಕವನ್ನು ತಂದೊಡ್ತಾ ಇದೆ. ವಿಶ್ವದ 80% ತೈಲ ಸಾಗಾಟ ಆಗ್ತಾ ಇರುವಂಥ ಹಾರ್ಮೋಜ್ ಜಲಸಂಧಿ, ಆದರೆ ಆ ಜಲಸಂಧಿಯನ್ನು ಸ್ಥಗಿತಗೊಳಿಸುವಂಥ, ಹಾರ್ಮೋಜ್ನಲ್ಲಿ ತೈಲ ಸಾಗಾಟವನ್ನು ಸ್ಥಗಿತಗೊಳಿಸುವಂತಹ ಅಥವಾ ಹಾರ್ಮೋಜ್ ಜಲಸಂಧಿಯನ್ನು ನಿಲ್ಲಿಸುವಂತಹ ಒಂದು ನಿರ್ಧಾರಕ್ಕೂ ಕೂಡ ಇದೀಗ ಬರ್ತಾ ಇರುವಂಥದ್ದು. ಆ ಪ್ರಮುಖ ಸಂಪರ್ಕ ಮಾರ್ಗವನ್ನೇ ಕ್ಲೋಸ್ ಮಾಡುವಂಥ ನಿರ್ಧಾರಕ್ಕೆ ಬರ್ತಾ ಇರುವಂಥದ್ದು. ಇದು ಭಾರತಕ್ಕೆ ತೈಲದ ಆತಂಕವನ್ನು ತಂದೊಡ್ತಾ ಇದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ನಿಕಟವಾಗಿ ತೈಲ ಸಂಸ್ಥೆಗಳು ಕೂಡ ಅವಲೋಕಿಸುತ್ತಿವೆ. ಈಗಾಗಲೇ ಕಚ್ಚಾ ತೈಲದ ದರವನ್ನು ರಷ್ಯಾ ಹೆಚ್ಚಿಸಿದೆ. ತೈಲ ಖರೀದಿ ಬದಲು ಅಂದರೆ ತೈಲ ಖರೀದಿ ಮಾಡಬೇಕು ಅಂತಾಗ ಈಗ ಬದಲಿ ಮಾರ್ಗವನ್ನು ಏನು ಮಾಡುವುದು, ರಷ್ಯಾ ಮೂಲಕ ತೈಲವನ್ನು ಖರೀದಿ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಭಾರತ. ಸದ್ಯಕ್ಕಂತೂ ಕರ್ನಾಟಕದ ಮಂಗಳೂರು ಬಳಿ ಇರುವಂಥ ಬೃಹತ್ ದಾಸ್ತಾನಿನಲ್ಲಿ 45ರಿಂದ 50 ದಿನಕ್ಕಾಗುವಷ್ಟು ದಾಸ್ತಾನು ಇದೆ. ಅದನ್ನು ಹೊರತುಪಡಿಸಿದರೆ ರಷ್ಯಾಗೆ ಈ ಸಂದರ್ಭದಲ್ಲಿ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವಂಥ ನಿರ್ಧಾರಕ್ಕೂ ಕೂಡ ಭಾರತ ಬರಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.